ನೋಡಿ ಅವ್ರ ಅಮ್ಮನ ಥರನೇ ಐತೆ ಜರಾಕ್ಸು ಇದು ಅಮ್ಮನ ಥರ. ಅಯ್ಯೋ ಎಷ್ಟು ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿದೆ ಬೆಕ್ಕು ಮರಿ. ಅದ್ರ ಮೇಲೆ ಟ್ರೈನ್ ಹೋಗುವಂಥದ್ದು. ಸೊ ಇದು ಪ್ಲೇಸ್ ಹಿಂಗಿದೆ. ಶಿವಮೊಗ್ಗ ಪೂರ್ತಿ ಮಳೆಯಿಂದ ಈ ಥರ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಈ ರೋಡಲ್ಲಿ ಬಂದುಬಿಟ್ಟಿದ್ದೋ. ಯಪ್ಪ ಎಂಥ ಡಬ್ಬ ರೋಡ್ ಅಂದರೆ, ಈಗ ಒಂದು 4 ತಿಂಗಳಿಂದ ಬಂದಿದ್ವಲ್ಲ ಅವಾಗ. ಕೂತ್ಕೊಂಡಿರ್ಬೇಕು ಒಳಗಡೆ ಹೋಗಿ. ತೋ ಇಲ್ಲಿ ನೀರು ತೇವ ಇರೋದ್ರಿಂದ ಕಾರ್ ಹೋಗ್ತಾನೆ ಇಲ್ಲ, ಉಜ್ಕೊಂಡು ಇಲ್ಲೇ ಸಿಕ್ಕಾಕೊಂಬಿಟ್ಟಿದ್ದೀವಿ ನಾವು. ಇವಾಗ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಹಿಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಶಿವಮೊಗ್ಗ ಸ್ಟಾಲಿಗೆ ಬಂದಿರೋಂಥದ್ದು. ಏಯ್ ಬಿಡೋ ನೋಡಿ, ಏನು ಎಲ್ಲದ್ರ ಮೇಲೆ ಅವನಿಗೆ ಅಂತ ಸಪ್ರೇಟ್ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದೀವಿ ಕೆಳಗಡೆ. ಅವನು ಅಲ್ಲಿ ಬೇಡವಂತೆ, ಎಲ್ಲ ಮೇಲೆ ಹತ್ತಿ ಏನು ಮಹಾರಾಜ್ ಒಂಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಗೆ ಓಡಾಡ್ಕೊಂಡು ಇವತ್ತು ಮೇಲೆ ಮನ್ಕೊಂಡು ಬಂದಿರೋದು ಗುಂಡನ್ನ. 2 ಚಿಕ್ಕ ನಾಯಿ ಮರಿಗಳಿದ್ದಾವೆ, ಬಹು ಬಹು ಅಂತವೆ. ಗುಂಡ ಗುಂಡ ನಿನಗೆ ಫ್ರೆಂಡ್ ಸಿಕ್ಕಿದ್ದಾರೆ ಕಣಪ್ಪ. ತುಂಬ ಉದ್ದ ಗಿಡ ಬೆಳೆದ್ಬಿಟ್ಟೈತೆ, ಮಳೆ ಅಲ್ವಾ ಇವಾಗ. ಸಪೋಟ ಕಾಯಿ ಬಿಟ್ಟಾಗ ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿದೆ. ನಿಧಾನಕ್ಕೆ ಹೋಗಿ ಬೈ. ಹಾಂ ಸರಿ, ಓಕೆ, ಥ್ಯಾಂಕ್ ಯು. ಹಾಂ ಸರಿ, ಓಕೆ, ಬಾಯ್. ಸೊ ಒಂದಷ್ಟು ಲಗೇಜು, ಇರೋ ಬರೋ ಲಗೇಜ್ ಎಲ್ಲ ತುಂಬ್ಕೊಂಬಿಟ್ಟೈತೆ ಕಾರ್ ತುಂಬ. ಸೊ ಇವಾಗ ಶಿವಮೊಗ್ಗ ಸ್ಟಾಲಿಗೆ ಹೊರಟಿರೋವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ನಿಜ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸರ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ನಿಜ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸರ ಮಾಡಿದ್ದು. ಏ ಪಾಪು ಹಲ್ಸನ್ನು ಬಿಡಿಸ್ತಾ. ದೊಡ್ಡ ಹಲ್ಸನ್ನು ಅವ್ನು ಬ್ಯಾಗ್ ಕೊಟ್ಬಿಡಪ್ಪ, ಅದೊಂದು ಬೇಡ. ಅದು ತಗೋ ಇದು ತಗೋ. ಬೇಗ ಬೇಗ ಒಂದು ಸಾಕು. ಬೈ. ಹಾಂ ಸರಿ, ಓಕೆ, ಥ್ಯಾಂಕ್ ಯು. ಹಾಂ ಸರಿ, ಓಕೆ, ಬಾಯ್. ಗುಂಡುರಾಜು ಹಾಂ ನಡಿ ಪೂರ್ವೆ, ಟೈಮ್ ಎತ್ತದ ಹೋಗು. ಸೊ ಒಂದಷ್ಟು ಲಗೇಜು, ಇರೋ ಬರೋ ಲಗೇಜ್ ಎಲ್ಲ ತುಂಬ್ಕೊಂಬಿಟ್ಟೈತೆ ಕಾರ್ ತುಂಬ. ಸೊ ಇವಾಗ ಶಿವಮೊಗ್ಗ ಸ್ಟಾಲಿಗೆ ಹೊರಟಿರೋವಂಥದ್ದು. ಆ್ಯಕ್ಚುಲಿ ಇವಾಗ ಟ್ರಾವೆಲ್ ಮಾಡಿದ್ರೆ ನಾವು ಬೆಳಗಿನ ಜಾವದಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ ಒಂದು ಕಡೆ ಅಂತ ಹೇಳ್ಬಿಟ್ಟು ಹೊರಟಿರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಲಗೇಜ್ಗಳಿದ್ದಾವಪ್ಪ, 1-2 ಅಲ್ಲ ಲಗೇಜು. ಪುಣ್ಯಾತ್ಮ ಬೋರ್ಡೆ ಕಾಣ್ದಿರೋ ಥರ ಧೂಳು ತುಂಬಿಸ್ಕೊಂಡವನ. ಅಂದರೆ ಯಾವ ಊರಿಂದ ಯಾವ ಊರಿಗೆ ಟ್ರಿಪ್ ಹೊಡ್ಕೊಂಡು ಬಂದವನೋ ಗೊತ್ತಿಲ್ಲ. ಈ ಕಾರ್ ನೋಡ್ಬಿಟ್ಟು ನಂಗೆ ಆಶ್ಚರ್ಯ ಆಯಿತು, ಎಷ್ಟು ಗಲೀಜಾಗಿ ಇಟ್ಕೊಂಡವ್ರು ಕಾರ್ನ ನೋಡಪ್ಪ. ಬರೀ ಲೈಟ್ ಬಿಟ್ಟರೆ ಹಿಂದೆಗಡೆ ಏನೂ ಕಾಣಿಸಲ್ಲ.
ವೇಸ್ಟ್ ಗಿಡ ಹೆಂಗೆ ತಡಿತೈತೆ ನೋಡಿ ಕಾರ್ಗೆ. ತುಂಬ ಉದ್ದ ಗಿಡ ಬೆಳೆದ್ಬಿಟ್ಟೈತೆ. ಮಳೆ ಅಲ್ವಾ ಇವಾಗ. ಸಪೋಟ ಕಾಯಿ ಬಿಟ್ಟಾಗ ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿದೆ ನಿಧಾನಕ್ಕೆ ಹೋಗಿ. ಅಂದರೆ ಇವಾಗ ಸಪೋಟ ಕಾಲ ಬಂದಿರ್ಬೇಕು, ಅದಕ್ಕೆ ಸಪೋಟ ಕಾಯಿ ಬಿಟ್ಟಿದೆ. ಬಟ್ ಏನೋ ಸತ್ತೆ ಗಿಡ ಸಿಕ್ಕಾಪಟ್ಟೆ ಬೆಳೆದಿದೆ. ಬರೀ ಕಾರ್ಗೆ ಡಮ್ ಡಮ್ ಅಂತ ಹೊಡಿತೈತೆ ನೋಡಿ. ಏನು ಸಪೋಟಕಾಯಿ ಹೊಡಿತಾರದು, ಹೆಂಗೆ ಹೊಡಿತೈತೆ ಕಾರ್ಗೆ ಡಮ್ಮ ಡಮ್ಮ ಅಂತ. ಇಲ್ಲಿ ರೈಟ್ ಹೋಗ್ತಾ ಆಯ್ತು. ಹೊಸರಿ ಆಗಲಿ 4 ತಿಂಗಳಿಂದ ಬಂದಿದ್ದು ಇಲ್ಲಿಗೆ ತೋಟಕ್ಕೆ. ಸೊ ಇವಾಗ ಬಂದಿದ್ದೀವಿ ಮತ್ತೆ. ಸ್ಟಾಲ್ ಇರೋ ಉದ್ದೇಶದಿಂದ ಅಷ್ಟೇ ಬಂದಿದ್ದು. ಎಲ್ಲ ಕಡೆ ಲೈಟ್ ಆನ್ ಮಾಡಿದ್ರು ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಲೈಟ್ ಆನ್ ಮಾಡಿಬಿಟ್ಟು. ಇಲ್ಲೇ ಲಾಸ್ಟ್ ಅನ್ಸುತ್ತೆ, ಹೋಗಲ್ಲ ಮುಂದೆ. ಎರಡು ಚಿಕ್ಕ ನಾಯಿ ಮರಿಗಳಿದ್ದಾವೆ, ಬಹು ಬಹು ಅಂತವೆ. ಗುಂಡ ಗುಂಡ ನಿನಗೆ ಫ್ರೆಂಡ್ ಸಿಕ್ಕಿದ್ದಾರೆ ಕಣಪ್ಪ. ಗುಂಡು ರಾಜ ಅವರೈ ಫ್ರೆಂಡ್ ಸಿಕ್ಕಿದ್ದಾರೆ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾಗ್ಬಿಡ್ತು ಅವನಿಗೆ. ಹಳೇ ಜಾಗ ಅಂತ ಗೊತ್ತಾಗ್ಬಿಟ್ಟೈತೆ ಅವನಿಗೆ. ಗುಂಡು ಎಲ್ಲಿಗೆ ಬಂದಿದ್ದೀವಿ ನಾವು? ಯಾವುದಿದು ಜಾಗ? ತೀಟೆ ಮಾಡ್ತಾಯಿದ್ದೆ ನನ್ನ ಮಗನೇ. ಕವರೆಲ್ಲ ಕಿತ್ತೆ ಹಾಕ್ತಾಯಿದ್ದ. ಸ್ಟಾಲ್ಗೆ ತಂದಿರೋ ಐಟಮ್ಸ್ ಎಲ್ಲ ಹಾಳು ಮಾಡಿ ಇಡ್ತಾಯಿದ್ದ. ಅದಕ್ಕೋಸ್ಕರ ಏನು ಮಾಡಿದ್ದು, ಮೂತಿಗೆ ಇದನ್ನ ಹಾಕ್ಬಿಟ್ಟಿದ್ದೀವಿ. ಏನು ಮಾಡೋದು, ಒಂದಷ್ಟೊತ್ತು ಬಿಟ್ಟಿದ್ದು ಆಟ ಆಡ್ಕೊಂಡಿದ್ದ. ತಿರ್ಗಾ ಆಮೇಲೆ ಎಲ್ಲನೂ ಕೊಚ್ಚುತ್ತಾ ಇದ್ದಾನೆ, ಕವರೆಲ್ಲ ಎಳೆದ್ಬಿಟ್ಟು. ಏನು ಕಾಣಿಸ್ತಾನೆ ಇಲ್ಲ ಕತ್ತಲಲ್ಲಿ. ಹಬ್ಬ ಇವಾಗ ಕಾಣಿಸ್ತಾ ಇದೆ ನಮ್ಮ ಗುಂಡು. ಮತ್ತು ನಾವು ಶಿವಮೊಗ್ಗ ಸ್ಟಾಲಿಗೆ ಬಂದಿರೋಂಥದ್ದು. ಏಯ್ ಬಿಡೋ ನೋಡಿ, ಏನು ಎಲ್ಲದ್ರ ಮೇಲೆ ಅವನಿಗೆ ಅಂತ ಸಪ್ರೇಟ್ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದೀವಿ ಕೆಳಗಡೆ. ಅವನು ಅಲ್ಲಿ ಬೇಡವಂತೆ, ಎಲ್ಲ ಮೇಲತ್ತಿ ಏನು ಮಹಾರಾಜ್ ಅಂತಾರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ಕೊಂಡು ಇವತ್ತು ಮೇಲೆ ಮನ್ಕೊಂಡು ಬಂದಿರೋದು ಗುಂಡನ್ನು. ಸೊ ಅವನಿಗೂ ಅಲ್ಲಿ ಊಟ ಕೊಡಿಸಿ ತಿಂದು ನಾವು ಆ್ಯಕ್ಚುಲಿ ಅಲ್ಲಿ ಎಲ್ಲ ಎಗ್ ರೈಸ್ ತಗೊಂಡಿದ್ದಪ್ಪ, ಒಂಚೂರು ಚೆನ್ನಾಗಿರಲಿಲ್ಲ. ತಿನ್ನಲೇ ಇಲ್ಲ ನಾನು, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಗುಂಡುರಾಜ್ ಹೋಗಿವ್ರಂತೆ ವೆಯ್ಟ್. ಅಲ್ಲಿ ಇನ್ನೂ ಇಬ್ಬರು ಹೊಸಬ್ರು ಇದ್ದಾರೆ. ಇವನಿಗೆ ಅರ್ಜೆಂಟು ಹೋಗೋದಕ್ಕೆ, ಯಾರೋ ಹೊಸಬ್ರು ಇದ್ದಾರಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದಾನೆ. ಗುಂಡು ಗುಂಡು ಏನಮ್ಮ ಗುಂಡು, ಎಲ್ಲಿಗೆ ಬಂದಿದ್ದೀವಿ ನಾವು? ಹಳೆ ಜಾಗ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವನಿಗೆ ಗುಂಡುಗೆ. ಇವಾಗ ಹಳೆ ಜಾಗಕ್ಕೆ ಬಂದಿದ್ದೀವಿ ನಾವು. ಅದು ಗೊತ್ತಾಯಿತು, ವಾಯ್ಸ್ ಎಲ್ಲ ಕಂಡಿಡ್ಕೊತಾ ಇದ್ದಾನೆ. ಏನು ಹೋಯ್ತೀಯ ಆಚೆ? ಬಿಡ್ಲಾ? ಬಿಟ್ಟರೆ ಸಾಕಿ ಓಡ್ಬಿಡ್ತಾನೆ ಗುಂಡ. ಇರು ಡೋರ್ ತೆಗಿತೀನಿ. ಇಲ್ಲಿ ಡೋರ್ ತಗೊಂಡು ಇಲ್ಲಿ ಏನು ಎಳಿಬೇಕು. ಅಷ್ಟಪ್ಪ ಕೈಲಿ ತೆಗಿಯೋಕ್ಕಾಗೈತಲ್ಲ. ಇರೋ ತೆಗಿ. ಅಯ್ಯಯ್ಯೋ ನನಗೆ ಬಾಲ ಹೊಡಿತಾ ಬಿದ್ದಿದ್ದಾನೆ. ಗೊತ್ತಾಗ್ಬಿಡ್ತವನಿಗೆ ನೀವೇನದು ಗೊತ್ತಾಗ್ಬಿಡ್ತು. ಹಳೆ ಜಾಗ ಬಂದ್ಬಿಟ್ಟಿದ್ದೀನಿ ಅಂತ ಖುಷಿ ನೋಡು, ಖುಷಿ ಗುಂಡುಗೆ. ಹೇಯ್ ಎಗ್ರು ಬೇಡ, ಬೀಳ್ತೀಯ ಸರಿಯಾಗಿ ನೋಡು, ಬಿದ್ದೋಗ್ತಾನೆ.
ನಮ್ಮ ಗುಂಡ ಬರ್ತಾ ಬರ್ತಾ ಐಫೈ ಆಗ್ಬಿಟ್ಟವ್ ನೋಡಿ. ಬಿಸ್ಕೆಟು ತಿನ್ನಲ್ಲ ಅವನು. ಅವ್ರಿಗೆ ಎಲ್ಲ ಬಿಸ್ಕೆಟ್ ಹಾಕಿದ್ರೆ ಎಷ್ಟು ಖುಷಿಯಿಂದ ತಿಂತಾಯಿದ್ದಾರೆ. ಇವನು ಏನೂ ತಿಂತಾಯಿಲ್ಲ ಹೇಳ್ಬೇಕು. ನಾನ್ ವೆಜ್ ಬಿಟ್ಟರೆ ಇನ್ನೇನು ಅವನಿಗೆ ಗೊತ್ತಾಗ್ತಾನೆ ಇಲ್ಲ. ಮೊಟ್ಟೆ ಹಾಕಿದ್ರು ಅನ್ನದಲ್ಲಿ ಮೊಟ್ಟೆ ಮಾತ್ರ ಹುಡ್ಕಿ ತಿನ್ನೋಕೆ ಹೋಗ್ತಾನೆ. ಹಂಗಾಗ್ಬಿಟ್ಟಿದ್ದಾನೆ. ಸ್ವಲ್ಪ ದಿನ ಊಟ ಇಲ್ದಂಗೆ ಒಣಗಿಸಿದ್ರೆ ಆವಾಗ ಗೊತ್ತಾಗುತ್ತೆ ತಿನ್ನಬೇಕು ಅಂತ. ಸೊ ಏನು ಮಾಡೋದು, ನಾವುಗಳೆಲ್ಲ ಹಂಗೆ ಮಾಡಿಬಿಟ್ಟಿದ್ದೀವಿ ಅವನನ್ನು. ಅದೇ ಮಾಡಿರೋ ತಪ್ಪು. ಆ್ಯಕ್ಚುಲಿ ಅವನಿಗೆ ಎಲ್ಲ ಅರ್ಥ ಆಗಬೇಕಾಗಿತ್ತು. ನಿನ್ನ ಚಿಕ್ಕವನು, ಸ್ವಲ್ಪ ಹೊಟ್ಟೆ ಒಣಗಾದ್ಮೇಲೆ ಅರ್ಥ ಆಗಲಿ. ಆ್ಯಕ್ಚುಲಿ ಇಲ್ಲೊಂದು ನಾಯಿ ನೋಡ್ತಾ ಇರ್ಬೋದು ನೀವು. ಅದು 4 ತಿಂಗಳ ಹಿಂದೆ ನಾವು ಬಂದಾಗ ಚೆನ್ನಾಗೇ ಇತ್ತು, ಓಡಾಡ್ತಿತ್ತು. ಬಟ್ ಈ ಥರ ಯಾಕಾಯಿತು ಅಂತ ನೀವು ಕೇಳ್ಬೋದು. 4 ತಿಂಗಳ ಹಿಂದೆ ಎಷ್ಟು ಚೆನ್ನಾಗಿದ್ದಿದ್ದು ನಾಯಿ, ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಅದಕ್ಕೆ ಸೊಂಟ ಮುರಿದು ಕಾಲು 2 ಸ್ವಾಧೀನ ಹೋಗಿರೋ ಥರ ಸುಮ್ಮನೆ ಎಳ್ಕೊಂಡು ಓಡಾಡ್ತಾ ಇರುತ್ತೆ. ಬಟ್ ಅದನ್ನು ನೋಡಿದ್ರೆ ಇದರಿಂದ ಒಂದು ಪಾಠ ಕಲಿಬೋದು ನಾವು. ಮನುಷ್ಯ ಆದರೂ ಅಷ್ಟೇ, ಪ್ರಾಣಿ ಆದರೂ ಅಷ್ಟೇ, ಒಂದಲ್ಲ ಒಂದು ಟೈಮ್ಗೆ ಒಂದೇ ಥರ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಒಂದಲ್ಲ ಒಂದು ಟೈಮಲ್ಲಿ ಮನುಷ್ಯ ಬದಲಾಗ್ಬೋದು. ಅಂದರೆ ಪರಿಸ್ಥಿತಿಗಳು ಮನುಷ್ಯನ ಬದಲಾಯಿಸ್ಬೋದು. ಆ್ಯಕ್ಚುಲಿ ಇದು ಒಬ್ಬರು ಕೈಲೂ ಮುಟ್ಟಿಸ್ಕೊಳ್ತಿರಲಿಲ್ಲ. ತುಂಬ ರ್ಯಾಶ್ ಅಂದರೆ ರ್ಯಾಶ್ ಇತ್ತು. ಸೊ ನಾವು ಆ ಸರಿ ಬಂದಾಗಲೂ ಅಷ್ಟೇ ಇವ್ರ ಮನೆ ಜನದ ಹತ್ರನೇ ಇದು ಮುಟ್ಟಿಸ್ಕೊಳ್ತಿರ್ಲಿಲ್ಲ. ಒಂದು ಉಣ್ಣಿಗಳು ಕೀಳಿಸ್ಕೊಳ್ತಿರ್ಲಿಲ್ಲ, ಏನೂ ಇರಲಿಲ್ಲ. ಸೊ ಹಂಗಿತ್ತು ಅದು. ಸೊ ಇದು 4 ತಿಂಗಳು ಹಿಂದೆ ಹಂಗಿದ್ದಿದ್ದು. ಸೊ ಈಗ ರೀಸೆಂಟಾಗಿ 1 ತಿಂಗಳಿಂದ ಟ್ರೈನ್ ಬರಬೇಕಾದ್ರೆ ಅಡ್ಡ ಏನೋ ಸಿಕ್ಕಾಕೊಂಡು, ಅಂದರೆ ಟ್ರೈನ್ ಹೊಡೆದಿದ್ಯೋ ಏನೋ ಗೊತ್ತಾಗಿಲ್ಲ ಅಷ್ಟೇ. ಜಸ್ಟ್ ಅದು ಟ್ರೈನ್ ಇದರಿಂದ ಮೇಲಿಂದ ಡೌನಿಗೆ ಬಿದ್ದಿದೆ. ಸೊ ಬಿದ್ದಾಗಲೇ ಏನಾದ್ರು ಸೊಂಟದ ಮೂಳೆ ಮುರಿತೋ ಏನು ಕತೆನೋ ಗೊತ್ತಿಲ್ಲ. ಮನುಷ್ಯ ಆದರೂ ಅಷ್ಟೇ, ಪ್ರಾಣಿಗಳಾದರೂ ಅಷ್ಟೇ, ಇರೋವಾಗ ಮಾತ್ರ ಒಂದು ಅಸ್ತಿತ್ವ. ಆಮೇಲೆ ಏನಾದ್ರು ಕಳ್ಕೊಂಡ್ರೆ ಯಾರು ನೋಡೋಲ್ಲ. ಬಟ್ ನೋಡಿ ಇವಾಗ ಇದು ಹಂಗಿದ್ದಾಗೂ ಮುಟ್ಟಿಸ್ಕೊಂಡಿಲ್ಲ. ಆಮೇಲೆ ಅದು ಬಿದ್ದಾಗಲೂ ಕೂಡ ಬಡ್ಕೊಳ್ತೈತಂತೆ. ಸೊ ಇವ್ರಿಗೂ ಮನೆಯವ್ರಿಗೂ ಮುಟ್ಟಕ್ಕೆ ಭಯ ಅಲ್ವಾ ಅವನ್ನ. ಸೊ ರ್ಯಾಶ್ ಆಗಿದ್ನಲ್ವ, ಅದಕ್ಕೋಸ್ಕರ ಅವನಿಗೆ ಬಾಯಿಗೆಲ್ಲ ಕಟ್ಬಿಟ್ಟು ಆಮೇಲೆ ಹಿಂಗೆ ಅದೇನೋ ಮಣ್ಣು ಎಲ್ಲನ ಹಿಂಗೆ ತಳ್ಕೊಂಡು ಹೋಗ್ತಾರಲ್ಲ, ಆ ಥರ ಒಂದು ಟೈರ್ ಗಾಡಿ ಬರುತ್ತಲ್ಲ, ಅದರೊಳಗಡೆ ಇವನನ್ನು ಹಾಕೊಬಂದು ಇಲ್ಲಿ ರೆಸ್ಕ್ಯೂ ಮಾಡಿರುವಂಥದ್ದು. ಸೊ ಅದಕ್ಕೆ ಯಾವ ಟೈಮ್ಗೆ ಏನಾಗುತ್ತೋ ಹೇಳಕ್ಕೆ ಬರೋಲ್ಲ. ಮನುಷ್ಯ ಇದ್ದಂಗೆ ಇರ್ತೀನಿ ಅಂತ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಸೊ ಜೀವನ ಚೇಂಜ್ ಮಾಡುತ್ತೆ. ಏನು ನಾಯಿ ಮರಿ ಬರ್ತಾ ಇದ್ನೆ ನೋಡ್ಕೊಳ್ಳಿ, ಟೈರ್ ಸಿಕ್ಬಿಟ್ಟಾರು. ಹೋಯ್ ಕರಿಯಾ ಬೋಬೋವನೋ, ಅವ್ನು ಬೋಬೋ ಅನ್ನೋದೇ ಚೆನ್ನಾಗೈತೆ. ಕೆಸರು ತಗೊಳಕೊಂಬಿಟ್ಟೈತೆ ಯಾರಲ್ಲಪ್ಪ. ಎಲ್ಲ ಕಡೆ ಟೈರ್ಗೂ ಕೊಡ್ಬೇಕಾ? ಮಳೆ ಬೇರೆ ಬರ್ತೈತೆ. ತೋ ಇಲ್ಲಿ ನೀರು ತೇವ ಇರೋದ್ರಿಂದ ಕಾರ್ ಹೋಗ್ತಾನೆ ಇಲ್ಲ, ಉಜ್ಕೊಂಡು ಇಲ್ಲೇ ಸಿಕ್ಕಾಕೊಂಬಿಟ್ಟಿದ್ದೀವಿ ನಾವು. ಇವಾಗ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಹಿಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಸೊ ಮಳೆ ಬೇರೆ ಬರ್ತಾ ಇದೆ ನೋಡಿ. ಮಳೆ ಹನಿತಾ ಇರೋದು ನಿಮ್ಗೆ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಮಳೆ ಜಾಸ್ತಿ ಇದೆ ನೋಡಿ, ಮಳೆ ಹನಿತಾ ಇದೆ. ಸೊ ಇವಾಗ ಕಾರ್ನ ಎತ್ತಬೇಕು ಹಿಂದಕ್ಕೆ. ಯಾಕೋ ಹೋಗ್ತಾ ಇಲ್ಲ, ಇದು ತೇವ ಬೇರೆ, ಸೊಳ್ಳೆಗಳು ಕಾಟ. ಇವಾಗ ಎಷ್ಟು ಸೊಳ್ಳೆಗಳಿದ್ದಾವೆ. ಸೊ ಇವಾಗ ಸ್ಟಾಲು ಹಾಕೋವಂಥದ್ದು, ಅಂದರೆ ಇನ್ನೂ ರೀಚ್ ಆಗಿಲ್ಲ ನಾವು. ಚೌಟ್ರಿ ಹತ್ರ ರೀಚ್ ಆಗಿಬಿಟ್ಟು ಸ್ಟಾಲ್ಗೆಲ್ಲ ರೆಡಿ ಮಾಡ್ಕೋಬೇಕು. ಎಷ್ಟು ಐಟಮ್ಸ್ ಇದ್ದಾವೆ ಎಲ್ಲ ಜೋಡಿಸ್ಬೇಕು. ಇಲ್ಲೇ ಟೈಮ್ ಆಯಿತು 12 ಗಂಟೆ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಜೋಡೋಣ ಅಂತ ಇದ್ದಿದ್ದು, ಯಾಕಂದರೆ ನೈಟ್ ಮಲಗೋಷ್ಟರಲ್ಲಿ 3:30 ಆಯಿತು. ನಾವು ಇಲ್ಲಿ ಬಂದಿದ್ದೆ 1:30ಗೆ. ಆ್ಯಕ್ಚುಲಿ ಅಲ್ಲಿ ಗುಂಡನ್ನು ಇಳಿಸೋದು ಮಾಡೋದು ಊಟ ತಿನ್ಕೊಂಡು ಎಲ್ಲ ಬರೋ ಹೊತ್ತಿಗೆ ಲೇಟೇ ಆಗಿಬಿಡ್ತು. ಬೆಂಗಳೂರನ್ನ ನಾವು. ಅಯ್ಯೋ ಎಷ್ಟು ಸೊಳ್ಳೆ ಇದಾವೆ ನೋಡಿ. ಅದ ಸೊಳ್ಳೆಗಳ ಕಾಟ. ಆ್ಯಕ್ಚುಲಿ ಬೆಂಗಳೂರು ಬಿಟ್ಟಿದ್ದು ನಾವು 7 ಗಂಟೆಗೆ, ಇಲ್ಲಿ ಬಂದಿದ್ದು ನೋಡ್ರಿ 1:30ಗೆ ರಾತ್ರಿ. ಸೊ ಬೇಗ ಬರುತ್ತೀವಿ ಅಂದ್ಕೊಂಡದ್ದು, ನೋಡಿದ್ರೆ ಬೇಗನೆ ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ತುಂಬ ಮಳೆ. ಇಲ್ಲಿ ಗುಂಡೂರಾಜ್ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಹಾಂ ಮಳೆ ಬೇರೆ ಬರ್ತಾಯಿದೆ. ನೀವು ನೆಂದೋಗ್ತೀರಾ, ಈ ಕಡೆ ಬನ್ನಿ. ಯಾಕೆ ಹಿಂದೆ ನಿಂತಿದ್ದೀರಾ? ಅಯ್ಯೋ ಪರವಾಗಿಲ್ಲ ಬನ್ನಿ. ಮಳೆ ತೇವ ಎಲ್ಲ ನೆಂದೇ ಹೋಗಿದ್ದೀರಲ್ಲ, ಅದು ಪ್ಯಾಂಟ್ ಎಲ್ಲ ನೆಂದೋಗೈತೆ. ಓ ಮತ್ತೆ ಇನ್ನೇನು. ಇವಾಗ ಗಾಡಿ ಮುಂದೆ ಹಿಂದೆ ಹೋದ್ರೆ ಸಾಕಪ್ಪ ದೇವರೇ. ಗುರು ರಾಘವೇಂದ್ರ, ಬೇಗ ಶಾಲೆಗೆ ಟೈಮ್ ಆಗಿಬಿಟ್ಟಿದೆ ಆಗಲೇ.
ಏನು ಸೊಳ್ಳೆ 5 ನಿಮಿಷ ನಿಲ್ಸಿದ್ರು ಸಾಕು ಇಲ್ಲಿ ಎಲ್ಲ ಬಂದು ತುಂಬ್ಕೊಂಬಿಟ್ಟಿದ್ದಾವೆ. ತುಂಬ ಕಚ್ಚಿತಾಯ್ತವೆ ಸೊಳ್ಳೆ. ಫೋನ್ಗೂ ಕಚ್ಚಿತಾವಲ್ಲಪ್ಪ. ಒಳಗಡೆ ನೈಸಿದೆ ಇಲ್ಲಿ ಜಾಗ, ಹಂಗಾಗಿ. ಎಷ್ಟು ಹಳ್ಳ ಬಿದ್ದಿದೆ ನೋಡಿ, ಹಳ್ಳ. ಅಯ್ಯಪ್ಪ. ಓಕೆ ಬಾಯ್, ಬರ್ತೀವಿ. ಹಾಂ ಓಕೆ. ಹಾಂ. ಯಪ್ಪ ದೇವರೇ, ಈ ಮಣ್ಣು ಇದಕ್ಕೆ ಮಳೆಗೆ ಅಲ್ಲಿ ಗುಂಡಿ ಬಿದ್ದುಬಿಡ್ತು. ಸೊ ನಾವು ರಾತ್ರಿ ಬಂದಾಗ ಹೆಂಗಿತ್ತು, ಸೊ ಬೆಳಗ್ಗೆ ಆದಾಗ ಹಿಂಗೆ ಕಾಣ್ತಾ ಇದೆ ನೋಡಿ. ಬಟ್ ಆ ಸರಿ ಬಂದಾಗ ಇಷ್ಟೊಂದು ಸತ್ತೆ ಎಲ್ಲ ಇರಲಿಲ್ಲ. ಬಟ್ ಇವಾಗ ಗಿಡ ಮರಗಳು ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಹಂಗಾಗಿ ಗಿಡಗಳು ಜಾಸ್ತಿ ಬೆಳೆದ್ಬಿಟ್ಟಿದೆ. ಆಮೇಲೆ ಸಪೋಟ ಹಣ್ಣು ಕೂಡ ಗಿಡ ಆಗಿದೆ ಅಲ್ಲ, ಅಂತೂ ಸಾರಿ, ಗಿಡ ಕೂಡ ಹಣ್ಣು ಆಗಿದೆ. ಉಲ್ಟಾ ಇಡ್ತಿದ್ದೀನಿ. ಸಪೋಟ ಕಾಯಿ ಅಲ್ಲ, ಸಪೋಟೋ ಏನು ಬೆಳಗ್ಗೆ ಎದ್ದೆ ಎಲ್ಲ ಉಲ್ಟಾ ಪಲ್ಟ ಇಡ್ತಿದ್ದೀನಿ. ಸಪೋಟ ಗಿಡಗಳು ಕಾಯಿ ಬಿಟ್ಟಿದೆ ಅಂತ ಹೇಳಕ್ ಹೋಗಿ ಸಪೋಟ ಕಾಯಿ ಗಿಡ ಬಿಟ್ಟಿದೆ ಅಂತ ಹೇಳಕ್ ಹೋಗ್ತಾ ಇದೀನಿ ನಾನು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಎಂತ ಸಾವು ಮರ ಅಂತ ಹೇಳ್ಬೇಕು ಇವಾಗ. ಮಳೆ ಬೇರೆ ಜೋರ್ ಬರ್ತೈತಿ ಇಲ್ಲಿ ನೋಡಿ. ಬಿದ್ರಕಳ್ಳೆ ಇಲ್ಲಿಂದಾನೆ ಅವತ್ತು ನಮ್ಗೆ ತಂದು ಕೊಟ್ಟಿದ್ದವರು. ಇಲ್ಲಿ ಬಿದ್ರಕಳ್ಳೆ ಎಲ್ಲ ಬಿಡುತ್ತೆ, ಮಳೆಗಾಲದಲ್ಲೇ ಬಿಡೋದು. ಸೊ ಇವಾಗ ಇದೆಯಲ್ಲೋ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಏನಾದ್ರು ಕೊಟ್ಟರೆ ತಗೊಂಡೋಗ್ಬೇಕಷ್ಟೆ. ನೋಡಿ ಎಷ್ಟು ಕೆಸರು ತೇವ, ಯಪ್ಪ ದೇವ್ರೆ. ಇಲ್ಲಂತೂ ಅಂಡರ್ಗ್ರೌಂಡಲ್ಲಿ ಇರೋ ಬರೋ ನೀರೆಲ್ಲ ತುಂಬ್ಕೊಬಿಟ್ಟಿದೆ ನೋಡಿ. ಅಂಡರ್ಗ್ರೌಂಡ್ ತುಂಬ ನೀರು, ಅದ್ರ ಮೇಲೆ ಟ್ರೈನ್ ಹೋಗುವಂಥದ್ದು. ಸೊ ಇದು ಪ್ಲೇಸ್ ಹಿಂಗಿದೆ. ಶಿವಮೊಗ್ಗ ಪೂರ್ತಿ ಮಳೆಯಿಂದ ಈ ಥರ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಈ ರೋಡಲ್ಲಿ ಬಂದುಬಿಟ್ಟಿದ್ದೋ. ಯಪ್ಪ ಎಂಥ ಡಬ್ಬ ರೋಡ್ ಅಂದರೆ, ಈಗ ಒಂದು 4 ತಿಂಗಳಿಂದ ಬಂದಿದ್ವಲ್ಲ ಅವಾಗ. ಅಯ್ಯಪ್ಪ, ಇವಾಗ ನೆನ್ಸ್ಕೊಳ್ತೀವಿ ಈ ರೋಡ್ನ. ಸೊ ಅದು ಮ್ಯಾಪಲ್ಲಿ ಈ ಥರನೇ ತೋರಿಸುತ್ತೆ, ಈ ಕಡೆ ರೋಡೇ ತೋರಿಸುತ್ತೆ. ಏನಾದರೂ ಹಿಂಗೆ ಬಂದುಬಿಟ್ರೆ ಅಷ್ಟು ಹೋಗೋವಾಗ ಕಾರಾಗಿರಲ್ಲ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಎಷ್ಟು ಹಳ್ಳ ಅಂದರೆ ಹಳ್ಳ. ಇಲ್ಲಿ ನೀರು ತುಂಬ ನೀರು ನಿಂತಿದೆ, ಹೋಗಲ್ಲ ಇದೆ ಇಲ್ಲಿಗೂ. ಆ್ಯಕ್ಚುಲಿ ಆ ಕಡೆ ಕೆರೆ ಇದೆ ಆಪೋಸಿಟು. ಸಂಧಿ ಕಾಣ್ತಾ ಇದೆಯಲ್ಲ ಒಳಗಡೆ, ಅಲ್ಲಿ ಕೆರೆ ಇದೆ. ಸೊ ಮೇನ್ ರೋಡ್ಗೆ ಸ್ವಲ್ಪನೇ ದೂರ ಇದು. ಬಟ್ ಅಂದರೆ ಇದು ಕ್ರಷರ್ ರೋಡು, ತುಂಬ ಹಾಳಾಗ್ಬಿಟ್ಟಿದೆ ರೋಡು. ಹಿಂಗಿಂದ ಆದರೆ ಮೇನ್ ರೋಡ್ಗೆ ತುಂಬ ಹತ್ರ. ಬಟ್ ಗೂಗಲ್ ಮ್ಯಾಪು ಆ ಕಡೆಯಿಂದ ತೋರಿಸುತ್ತೆ. ಒಳಗಡೆ ಏನಿಲ್ಲ ಅಂದರೂ ಒಂದು 20 ಕಿಲೋಮೀಟ್ರ್ ಡಬ್ಬಾ ರೋಡಲ್ಲಿ ಬರಬೇಕು. ಆ ರೋಡ್ ತೋರಿಸುತ್ತೆ ನೋಡಿ ಗೂಗಲ್ ಮ್ಯಾಪ್. ನೋಡಿ ಇಷ್ಟೇ ದೂರ ಮೇನ್ ರೋಡ್. ಅಪ್ಪ ಎಷ್ಟು ದೊಡ್ಡದು. ಅವಾಗ ಬಂದಿದ್ದಾಗ ನೀರಷ್ಟೇನಿರಲಿಲ್ಲ. ಈ ವಿಡಿಯೋ ತೋರಿಸಿದ್ದೀನಿ ನಾನು ಶಿವಮೊಗ್ಗಕ್ಕೆ ಬಂದಾಗ.
ಇವಾಗ ನೋಡಿ ಎಷ್ಟು ನೀರಾಗಿದ್ದಾವೆ. Shubhamangala Samudra Bhavana is on the left. ಎಂಟ್ರಿ ನೋಡಿ ಎಷ್ಟೊಂದು ಮೆಟ್ಲುಗಳಿದಾವಲ್ಲ. ಅದು ಮುಂಚೆನೇ ಬರಬೇಕಿತ್ತು ನಾವು. ಮೆಟ್ಲುಗಳಿದಾವೆ ಅಷ್ಟು. ನೀವೇನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಮಾತಾಡಿ ಒಂದು ನಿಮಿಷ ಒಂದೆರಡು ಲೈನಲ್ಲಿ ಏನಾದ್ರು ಮಾತಾಡಿ. ಹಾಯ್, ನಾನು ಶಿವಮೊಗ್ಗ. ಸ್ಟಾಲ್ ಹಾಕಿದ್ರು ಶುಭಮಂಗಳದಲ್ಲಿ. ಇವರು ಮೇಡಮ್ ಅವ್ರು ಬರ್ತೀನಿ ಅಂತ ಹೇಳಿದರು. ಮತ್ತು ಇದೇನು ಟೆರಕೋಟಾ ಜ್ಯುವೆಲರಿ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರ್ಬೇಕು ನೀವೆಲ್ಲ. ಅದಕ್ಕೆ ಬಂದಿದ್ದೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ ತುಂಬ ಖುಷಿ ಆಯಿತು. ಇವಾಗ ಸ್ಟಾಲ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇವರು ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಒಂದಷ್ಟು ಟೆರಕೋಟಾ ಜ್ಯುವೆಲರಿ ಮೊದಲೆಲ್ಲ ಮಾಡ್ತಾ ಇದ್ದಂತೆ, ಅದಕ್ಕೆ ಒಂದಷ್ಟು ಮೆಟೀರಿಯಲ್ನ ತೊಗೊಂಡು ಬಂದಿದ್ದಾರೆ. ನಾನು ಇವಾಗ ಮಾಡ್ತಾಯಿಲ್ಲ, ನೆಕ್ಸ್ಟ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಹುಡ್ಕೊಂಡು ಬಂದಿದ್ದಾರೆ. ಇನ್ನೂ ನಾನು ಸ್ಟಾಲೇ ಹಾಕಿರೋ ಹೇಳಬೇಕು ಅಂದರೆ, ಸ್ಟಾಲ್ಗೆ ಎಲ್ಲಿ ಜಾಗ ಇದೆ ಏನು ಕತೆ ಅಂತ ಹುಡುಕ್ತಾ ಇದೆ. ಸೊ ಅಂಥ ಟೈಮಲ್ಲಿ ಇವ್ರು ನಮಗೆ ಹುಡ್ಕೊಂಡು ಬಂದು ಇವಾಗ ಮೆಟೀರಿಯಲ್ ಎಲ್ಲ ಕೊಟ್ಟಿರೋವಂಥದ್ದು. ಥ್ಯಾಂಕ್ ಯು ಮ್ಯಾಮ್. ನನಗೂ ಖುಷಿ ಆಯಿತು. ಇವ್ರು ನೋಡ್ಬಿಟ್ಟು ತುಂಬ ಖುಷಿನೇ ಆಗೋಯ್ತು. ಇಷ್ಟೊಂದೆಲ್ಲ ನಾನು ಮಾಡ್ತಾಯಿದ್ದೆ ಟೆರಕೋಟದೆಲ್ಲ. ಅಂದರೆ ನನಗೆ ಇದೆಲ್ಲ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಯಿತು. ಸೇಲಾಗೋದು ಸ್ವಲ್ಪ ಕಡಿಮೆನೇ, ಹಾಗಾಗಿ ಸ್ವಲ್ಪ ಇತ್ತಲ್ವಾ, ಬೇಕಾಗಿರೋದು ಯೂಸ್ ಮಾಡ್ಕೊತಾರೆ. ನಿಮಗೆ ತಂದು ಕೊಟ್ಟಿದ್ದೀನಿ. ನೋಡೋಣ, ಇರ್ತೀನಿ. ಮೇಡಮ್ ಅವ್ರು ಇನ್ನೂ ಸ್ವಲ್ಪ ತಿರ್ತಾರಲ್ಲ, ಇದ್ಬಿಟ್ಟು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ಹೋಗ್ತೀನಿ. ಓಕೆ. ಸೊ ಇವಾಗ ನಾವು ಸ್ಟಾಲಿಗೆ ರೆಡಿ ಮಾಡ್ಕೊಬೇಕು. ಬಂದಿರೋದೇ ಲೇಟು. ಸೊ 2 ಗಂಟೆ ಆಗಿದೆ ಈಗ. ಆ್ಯಕ್ಚುಲಿ ಆ ಚೌಟ್ರಿಲಿ ಲಿಫ್ಟ್ ಇರೋದ್ರಿಂದ ನನಗೆ ಅನುಕೂಲ ಆಯಿತು. ಆ್ಯಕ್ಚುಲಿ ಈ 2 ವರ್ಷದ ಹಿಂದೆ ಬಂದಾಗ ನಂಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಲಿಫ್ಟ್ ಇದೆ ಅಂತ. ಸೊ ಕಷ್ಟಪಟ್ಟು ಮೆಟೀರಿಯಲ್ ಬೇರೆಯವ್ರ ಕೈಲಿ ಹೆಲ್ಪ್ ಮಾಡಿಸ್ಕೊಂಡು ಹತ್ತಿಸ್ಕೊಂಡಿದ್ದು. ಆ್ಯಕ್ಚುಲಿ ಈ ಸ್ಟಾಲ್ ಸ್ಪೆಷಾಲಿಟಿ ಬಂದು ಅವರೇ ಬೇಳೆ ಮೇಳ ಮಾಡೀತಾ ಇರೋವಂಥದ್ದು. ಸೊ ಅವರೇ ಬೇಳೆ ದೋಸೆ ಮತ್ತು ಒಬ್ಬಟ್ಟು ಕೂಡ ಅವರೇ ಬೇಳೆ ಅದೇನೆ. ಟೇಸ್ಟ್ ನೋಡೋಣ ಅಂತ ತರಿಸಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿರೋ ಎಲ್ಲ ಐಟಮ್ಸು ಕೂಡ ಅವರೇ ಬೇಳೆಯಲ್ಲೇ ಮಾಡ್ತಾ ಇರೋವಂಥದ್ದು. ಬಟ್ ನಾವು ಬೇರೆದೇನು ಟೇಸ್ಟ್ ಮಾಡಲಿಲ್ಲ. ಜಸ್ಟ್ ಒಂದು ದೋಸೆ ತೊಗೊಂಡಿದ್ದೆ, ಅದಾದಮೇಲೆ ಒಂದು ಒಬ್ಬಟ್ಟು ತೊಗೊಂಡಿದ್ದೆ. ಫಸ್ಟೇ ನೋಡೋಣ ಹೇಗಿರುತ್ತೆ ಟೇಸ್ಟು ಏನು ಕತೆ ಅಂದ್ಬಿಟ್ಟು. ಇವರು ಶ್ವೇತಾ ಮ್ಯಾಮ್ ಅಂತ. ಆ್ಯಕ್ಚುಲಿ ಇವರು ಡಾಕ್ಟರ್ ಆಗಿದ್ದಾರೆ. ಸೊ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದರು ಹುಡ್ಕೊಂಡು. ಸೊ ಮಾತಾಡಿಸಿ ತುಂಬ ಖುಷಿ ಆಯಿತು. ಅವ್ರ ಮಗಳೂ ಕೂಡ ಕರ್ಕೊಬಂದಿದ್ರು. 4th ಸ್ಟ್ಯಾಂಡರ್ಡ್ ಓದ್ತಾಯಿದೆ ಅಂತೆ ಪಾಪು. ಅದಾದಮೇಲೆ ಅವ್ರ ಹಸ್ಬೆಂಡ್ ಜೊತೆಲಿ ಬಂದಿದ್ದರು. ಬಟ್ ಬಂದು ಫೋಟೋಗೆ ವಿಡಿಯೋಗೆ ಅಂತ ಬರ್ತಾನೆ ಇರಲಿಲ್ಲ ಅವರು. ಆಮೇಲೆ ಕರ್ಕೊಂಡು ಬಂದರು ಮೇಡಮು. ಆ್ಯಕ್ಚುಲಿ ನಮ್ಮ ಪೂರ್ವಿದು ಫೀಸ್ದೊಂದು ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೇಡಮ್ ನಾನು ಹುಡ್ಕೊಂಡು ಬಂದಿದ್ದರು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಶ್ವೇತಾ ಮ್ಯಾಮ್ಗೆ. ಆ್ಯಕ್ಚುಲಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ಅಲ್ಲಿಂದ ಹುಡ್ಕೊಂಡು ಬಂದಿದ್ರು ನನಗೋಸ್ಕರ. ಇವರು ಇನ್ನೊಬ್ಬರು ಸಬ್ಸ್ಕ್ರೈಬರು. ಆ್ಯಕ್ಚುಲಿ ತುಂಬ ಜನ ಶಿವಮೊಗ್ಗದಲ್ಲಿ ನನ್ನ ವೀಡಿಯೋಸ್ ನೋಡೋವಂಥವ್ರು ಇದ್ದಾರೆ. ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ತುಂಬ ಖುಷಿ ಆಯಿತು ಇದರಿಂದ. ನೋಡಿ ಅವ್ರ ಅಮ್ಮನ ಥರನೇ ಐತೆ, ಜರಾಕ್ಸು ಇದು ಅಮ್ಮನ ಥರ. ಅಯ್ಯೋ ಎಷ್ಟು ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿದೆ. ಬೆಕ್ಕು ಮರಿ. ಪುಟ 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 ಅಮ್ಮನ ಥರನೇ ಐತೆ, ಸೇಮ್ ಟು ಸೇಮ್. ಕರ್ಪಿ, ಈಗ ಅಮ್ಮನ ಹೆಸರು ಕರ್ಪಿ. ಕರ್ಪಿ ಅಂತೆ, ಕರ್ಪಿ ಕರ್ಪಿ. ಕೂತ್ಕೊಂಡಿರ್ಬೇಕು ಒಳಗಡೆ ಹೋಗಿ. ಈಗ ಹಿಡ್ಕೊಂಡೆ ಅಲ್ಲಿ ಹಾಕಿ ಇಲ್ಲಿ ಬಿಟ್ಬಿಡಿ, ಎಲ್ಲಿ ತಾಗಿಸ್ಬೇಡಿ, ಹಂಗೆ ಹೊರಗೆ ಬಿಡಿ, ಹೊರಗೆ ಬಿಡಿ, ಹೊರಗೆ ಬಿಡಿ. ಹೊರಗೆ ಹಾಕಿ, ಹೊರಗೆ ಹಾಕಿ, ಹೊರಗೆ ಹಾಕಿ ಅನ್ನ ಹೊರಗೆ ಹಾಕಿ.
ಇದು ನೋಡಿ ಎಷ್ಟು ಜನ ಗೊತ್ತೈತೆ. ನೋಡುದ ಬೆಳಗ್ಗೆನೆ ತಿಂಡಿಗೆ ಏನು ಹೇಳ್ತೀರ ಗೊತ್ತಿಲ್ಲ ಇದ್ರ ಹೆಸರು ನನಗೆ. ಆ್ಯಕ್ಚುಲಿ ಒಂದು ಅಣಬೆ ಸಿಕ್ಕಿತ್ತು ಅಂತ ತಂದ್ಬಿಟ್ಟು ಅಣಬೆ ಗೊಜ್ಜು ಮಾಡಿ ಈ ಥರದ್ದೊಂದು ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಬಟ್ ಇದು ಒಂದು ಹಬ್ಬ ಅಂತೆ, ಆ್ಯಕ್ಚುಲಿ ತಮಿಳಿಯನ್ಸ್ ಹಬ್ಬ ಅಂತ ಅನಿಸುತ್ತೆ. ಅದು ಅಷ್ಟಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಅದ್ರದ್ದೊಂದು ಆಚರಣೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ರೀಚ್ ಆದ ಒಂದು ಸಮುದಾಯ ಭವನ ಬಂದು ಶುಭಮಂಗಳ ಅಂತ. ಸೊ ಇನ್ನು ಸಂಡೇವರೆಗೂ ಇಲ್ಲೇ ಸ್ಟಾಲ್ ಇರೋವಂಥದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಹೊಸಬ್ರು ನೋಡೋವಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ.